ಓಕೆ ಸರ್, ಈ ಕಡೆ ಸ್ವಲ್ಪ ಕಡೆ ಬತ್ತು ನೋಡಿ. ಆರೋಗ್ಯ ಇರಲಿ ಸರ್, ಆರೋಗ್ಯ ಕಾಪಾಡ್ತೀನಿ. ಈ ಕಡೆ ಕೂಡ ಸ್ಟ್ಯಾಂಡ್ ಅಪ್ ಆಗಿ ಒಂದು 10 ಸೆಕೆಂಡ್ ಅವರು ಚಪ್ಪಾಳೆಯನ್ನ ಹಾಕ್ಬೇಕು ಅಂತ ಕೋರ್ಕೊಳ್ತೀವಿ. ಎಲ್ಲರೂ ಹಾಳು ಮಾಡಕ್ ಹೋಗ್ಬಿಟ್ಟು ಮಾಡ್ತಾರೆ. ಪೋಸ್ಟಿಂಗ್ ಆದಾಗ ಯಾರು ಏಸಿ ಮಾಡಿದ್ರೆ ಅವ್ರ ಬಗ್ಗೆ ಎಲ್ಲ ವಿಚಾರಿಸಿದಾಗ ತುಂಬ ಸೀನಿಯರ್ ತಹಸೀಲ್ದಾರು ಎಲ್ಲ ರೆವಿನ್ಯೂ ಹ್ಯಾಂಡ್ರು ತುಂಬ ಅಡ್ಮಿನಿಸ್ಟ್ರೇಟಿವ್ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ. ಆಮೇಲೆ ನಾವು ಅವರು ಎಲ್ಲ ತುಂಬ ಚೆನ್ನಾಗಿ 2 ವರ್ಷ ಮುಂದೆ ಮಾಡ್ತಾರೆ. ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದೀವಿ. ತುಂಬ ಚಾಲೆಂಜಿಂಗ್ ಕೆಲವೆಲ್ಲ ಇನ್ಸಿಡೆಂಟ್ ಫೇಸ್ ಮಾಡಿದ್ದೀವಿ. ಎಲ್ಲ ಥರ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ನನಗೂ ಏನು ಅನುಭವ ಇರಲಿಲ್ಲ. ಇವರೊಂದಿಗೆ ನಾನು ಇತ್ತೀಚೆಗೆ ಕೆಲಸ ಮಾಡ್ತಿದ್ದೀನಿ. ಅದೇ ಅವರು ನಗರ ಪಾಲಿಕೆ ಬಂದಿದ್ದರಿಂದಲೂ ನಾವು ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ. ನನ್ನ ಅನುಭವ ಏನಂದ್ರೆ ಅವರ ಅತಿಯಾದ ಒಳ್ಳೆತನ, ಅವರೇ ಗಂಟ ವಿಷ ತುಂಬಿಕೊಂಡಾಗೆ ವಿಷಕಂಠನಾಗಿದ್ದಾರೆ. ಅವ್ರು ಯಾರೊಬ್ಬರಿಗೂ ಕೆಟ್ಟದನ್ನು ಬಯಸಿಲ್ಲ ಅಂತ ವ್ಯಕ್ತಿ. ಈ ಸಮಾಜದಲ್ಲಿ ಈ 35-36 ವರ್ಷ ಸೇವೆ ಸಲ್ಲಿಸೋದು ಅಂದ್ರೆ ಅವರ ಅದೃಷ್ಟನೋ ಅಥವಾ ಈ ಕಷ್ಟಕರದ ಸಮಾಜದಲ್ಲಿ ಕ್ಲಿಯರ್ ಮಾಡ್ತಾ ಇರೋದು ಇದು ನಮಗೆಲ್ಲ ಬರೋದೃಷ್ಟ ಸಾಧ್ಯನೇ ಇಲ್ಲ. ಈಗಿನ ಸರ್ಕಾರಿ ನೌಕರರು ಕೆಲಸ ಮಾಡೋದೊಂದು ಅಂಥದ್ರಲ್ಲಿ ಅವ್ರು 36 ವರ್ಷ ಸೇವೆ ಸಲ್ಲಿಸಿದ್ದಾರೆ ಅಂದ್ರೆ ತುಂಬ ಸಂತೋಷ ಆಗುತ್ತೆ. ಅವ್ರ ಮುಂದೆ ರಿಟೈರ್ಮೆಂಟ್ ಜೀವನ ತುಂಬ ಸುಖಕರವಾಗಿರಲಿ. ಮಾತ್ರ ಸಹ ನಾನು ಚಿಕ್ಕವನಾಗಿ ಇಷ್ಟು ಮಾತ್ರ ಹೇಳ್ಬಲ್ಲೆ ಅವ್ರಿಗೆ ಮಾತಾಡೋದು ಮನಸ್ಸು ತುಂಬಿಕೊಂಡಿದ್ದೀನಿ. ಮಾತಾಡಿದ್ರೆ ಮನಸ್ಸಲ್ಲಿ ಏನು ಇಟ್ಕೊಳ್ತಾರೆ ನಿಮ್ಮೆಲ್ಲ ನನ್ನ ಹೃದಯದಲ್ಲಿ ಬಂಧುಗಳೇ. ನಾನು ಹೇಳಿದಂಗೆ ಈಗ 4 ಗಂಟೆಯಲ್ಲಿ ಕೆಲಸ ಮಾಡ್ತೀನಿ. ಇಲ್ಲಿ 3 ಆಕ್ಚುಲಿ ಸ್ಟಾರ್ಟಿಂಗ್ ಗೌರ್ಮೆಂಟ್ ಆದೇಶ ಆಗಿತ್ತು Zone 6ಗೆ ಆದೇಶ ಆಯಿತು. ಹೆಗ್ಡೆ ಸಾಹೇಬರಿತ್ತು, ನೀವು 7 ಮಾಡಿ ಅಂತೇಳಿ. ಇಲ್ಲಿಗೆ ನನಗೆ ಗೊತ್ತಿದ್ದಂಗೆ ಜನಸಾಮಾನ್ಯ ಗೊತ್ತಿದ್ದಂಗೆ Zone 6 ಭಾಳ ಚೆನ್ನಾಗಿದೆ ಅಂದರೆ ಹೆಂಗೆ ಆಫೀಸ್ ಚೆನ್ನಾಗಿದೆಯೋ ಕಂಪ್ಯೂಟರ್ ನಾನು ಹಂಗೆ ಅಂದ್ಕೊಂಡು ಚೆನ್ನಾಗಿದೆ. ನನಗೆ Zone 7 ಮಾಡಿ. ಆಮೇಲೆ ಯಾರೋ ಒಂದು 2 ತಿಂಗಳಾದ್ಮೇಲೆ ನೀವು Zone 6 ಚೆನ್ನಾಗಿದೆ, ನೀವು ಅಲ್ಲಿಗೆ ಟ್ರೈ ಮಾಡ್ಬೋದು ಅಂತ ಅಲ್ಲಿಗೆ ಹೋಗಿ ನನಗೆ ಮನಸ್ಸು ಹೋಗ್ಲಿಲ್ಲ. ಯಾಕೆಂದರೆ Zone 6 AC, Zone 7 AC. ನಾನು ಅಲ್ಲಿಗೋಗಿ ನಾನು ಅಲ್ಲಿಗೆ ಪಡಿ ಅಂದರೆ ಅಲ್ಲೇ ನಿಮಗೆ ತಂದಾಗ ಏನು ನಮಗೇನು ಆ ಉದ್ದೇಶ ಇಲ್ಲ. Zone 7 ಆದ್ರೇನು, Zone 8 ಆದ್ರೇನು, Zone 6 ಆದ್ರೂ ನಾವೆಲ್ಲಿರ್ತೀವೋ ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾವುದೇ ಲಾಬಿ ನಾನು ನಡೆಸಿಲ್ಲ. ಅನೇಕ ಜನರು ಅಲ್ಲಿಗೆ ಹೋಗಿ ಮಾತಾಡಿ ಆಗಿ ಬೇಡ Zone 7 ಸರ್ಕಾರದಿಂದ ಬಂದರೂ ಸಹ ನನಗೆ ಇಲ್ಲಿ ದೊಡ್ಡ ಅಧಿಕಾರಿ ಆದ ಮೇಲೆ ನನಗೆ ಕೆಲಸ ಮಾಡ್ತೀನಿ ಅಂತ 3-4 ವರ್ಷದಿಂದ ಕೆಲಸ ಮಾಡ್ತೀನಿ. ಯಾಕೆಂದರೆ Zone 7 ಕೆಲಸ ಮಾಡೋದು ಚಾಲೆಂಜ್. ನನಗೆ ಭಾಳ ಖುಷಿ ಆಗಿದೆ. ಯಾಕೆಂದರೆ 6 ವಾರ್ಡ್ ಇದೆ, ಸ್ವಲ್ಪ
ಭಾಗದಲ್ಲಿ ಸಚಿವರು ಅನೇಕ ಮಸೀದಿಗಳಿದೆ, ದೇವಾಲಯಗಳಿದೆ, ಚರ್ಚ್ಗಳಿದೆ, ಎಲ್ಲ ಕಮ್ಯುನಿಟಿಯವರಿಗೆ ಇದೊಂದು ಸ್ವಲ್ಪ ಚಾಲೆಂಜ್. ಯಾಕೆ ನಮ್ಗೆ ಇದು ಒಳ್ಳೇದು ಅಂತಂದಾಗ ನಾವೆಲ್ಲರೊಟ್ಟಿಗೂ ಕೆಲಸ ಮಾಡ್ತೀವಿ, ಎಲ್ಲರೂ ಬಾಂಧವ್ಯನ ಬೆಳೆಸ್ಬೇಕು. ನಾವು ಅವ್ರ ಮೇಲೂ ಇವ್ರ ಮೇಲೂ ಇಲ್ಲಿ ಸರ್ವಿಸ್ ಮಾಡಿದ್ರೆ ಬೇರೆ ಎಲ್ಲಾ ಕಡೆ ಸರ್ವಿಸ್ ಮಾಡಿದಂತ ಅನುಭವ ಇಲ್ಲ. ಎಲ್ಲ ಟೈಪ್ ಅದರಿಂದ ನನಗೆ 6 ವಾರ್ಡ್ಗಳೇನಿದೆ ಎಲ್ಲ ಒಂದೇ ವಾರ್ಡ್ ಅಂತ ಭಾವನೆಯಲ್ಲಿ ನಾನು ರಿಯಲಿ ನಾನು ಆತ್ಮಪೂರ್ವಕವಾಗಿ ಹೇಳ್ತೇನೆ. 3.25 ವರ್ಷದಲ್ಲಿ ನಾನು ಯಾರಿಗೂ ನನ್ನ ಮನಸ್ಸು ಬಂದಂಗೆ ನಾನು ಯಾರಿಗೂ ಜೋರಾಗಿ ಮಾತಾಡಿಲ್ಲ. ಪಬ್ಲಿಕ್ಸಿಂದ ಇದ್ದು ಅಧಿಕಾರಿಗಳಿಂದ ಅಥವಾ ಅದೇ ರೀತಿ ನನಗೆ ರಿವರ್ಸ್ ಆಗಿ ಅಧಿಕಾರಿ ಯಾವ್ದು ಸಹ ನನ್ನ ಕೆಲಸ ಆಗಿರ್ಬೋದು ಸಹ ಸಾಧ್ಯನೋ ಕೆಲಸ ಮಾಡ್ತಾರೆ. ಯಾರಾದರೂ ರೆವಿನ್ಯೂ ಇನ್ಸ್ಪೆಕ್ಟರ್ ಅಥವಾ ಒಬ್ಬರು ಅಧಿಕಾರಿ ಇಲ್ಲ ಅಂದ್ರೆ ಟೇಬಲ್ಗೆ ಬಂದು ಅವ್ರು ಇಲ್ಲ ಅಂದ್ರೆ ನೆಕ್ ಬರ್ತಾರಪ್ಪ ಬರ್ಸ್ಕೊಂಡು ಮಾಡಿ ನಾವು ಕೆಲಸ ಮಾಡ್ತೀವಿ. ಮುಖ್ಯವಾಗಿ ಕೆಲವು ಕಡೆ ಈ ಕಾರ್ಪೊರೇಟರ್ಗಳಿದ್ದಾರಪ್ಪ ನೀವು ಹೆಂಗೆ ಕೆಲಸ ಮಾಡ್ತೀವಿ. ನಾನು ಆತ್ಮಪೂರ್ವಕವಾಗಿ ಹೇಳ್ತೀನಿ, ನಮ್ಮಲ್ಲಿ ಆ ಕಾರ್ಪೊರೇಟರ್ ಸಹ ಯಾವುದೇ ಕೆಲಸಕ್ಕೆ ನಿಮ್ಗೆ ಇದು ಮಾಡ್ರಿ ಯಾಕೆ ಮಾಡಲ್ಲ ಅಂತ ಇದುವರೆಗೆ ನಾನು 3.25 ವರ್ಷದಲ್ಲಿ ಯಾವಾಗ ನಮ್ಮ ಆನವಾದ ಏನಾದ್ರೂ ಇದ್ರೆ ರಿಕ್ವೆಸ್ಟ್ ಮಾಡೋದು ಬೇಡದಂತ ಸರ್ ಹಿಂಗಿದೆ ಅಂತ ಅವರನ್ನ ಸರ್ ಬೇಜಾರು ಮಾಡ್ಕೊಳ್ಳೋದು. ನಾವೀಗ ಹೇಳ್ತೀವಲ್ಲ ನೀವು ಯಾಕೆ ಮಾಡೋದಿಲ್ಲ. ಅವರು ನನ್ಗೆ ಒಂದು ಸಾರಿನೂ ಸಹ ಜೋರಾಗಿ ಇದೇ ಆಗಲೇಬೇಕು, ನಾನು ಕಾರ್ಪೊರೇಟ್ ಏನಿದೆ ಅಂತ ನನಗೆ ಎಲ್ಲರೂ ಸಹಕಾರ ಆಫೀಸ್ ಎಲ್ಲ ಪಬ್ಲಿಕ್ ಮತ್ತೆ ನಮ್ಮ ಮೇಲಧಿಕಾರಿಗಳು ಕಮಿಷನ್ ಇರ್ಬೋದು, ರೆವಿನ್ಯೂ ಡಿ ಸಿ ಆಯುಕ್ತರು ಎಲ್ಲ ಮೇಲಧಿಕಾರಿಗಳು ಎಲ್ಲ ಜನಪ್ರತಿನಿಧಿಗಳು ಏನೂ ಸಮಸ್ಯೆ ಇಲ್ಲ. ಈಗಲೂ ಅಷ್ಟೇ ಯಾರಾದರೂ ಇದ್ರು ಫೋನ್ ಮಾಡ್ತಾರೆ, ಸರ್ ನೀವು ಇದ್ರೆ ಆಫೀಸಿಗೆ ಇರ್ತದೆ, ನೀವು ಇಲ್ಲ ಅಂದ್ರೆ ಹೆಂಗೆ ಸರ್ ನಮ್ಮ ಆಫೀಸ್ನಾಗ ಅದಕ್ಕೆಲ್ಲ ನಿಮ್ಗೆ ಕಾರಣ. ಮುಂದೆನೂ ಸಹ ನಿಮ್ಮ ಒಡನಾಟದಲ್ಲಿ ನಾನು ಇರ್ತೀನಿ. ನಾವು ಜೀವನದಲ್ಲಿ ಒಂದೇ ಮನುಷ್ಯನಿಗೆ ಎಲ್ಲರೂ ಒಂದು ಸಣ್ಣದ ಒಂದು ಅಭಿಪ್ರಾಯನ ನಾವು ಮನಸ್ಸಲ್ಲೇ ಮನುಷ್ಯನಿಗೆ ಹುಟ್ಟಿದಾಗ ಉಸಿರಿರ್ತದೆ, ಹೆಸರಿರೋದು. ಹೆಸರು ಮಾತ್ರ ಇರ್ತದೆ, ಹೆಸರಿರೋದು. ಆದರೆ ಸತ್ತ ಮೇಲೆ ಉಸಿರಿರಲ್ಲ, ಹೆಸರಿರ್ತದೆ. ಆ ಹೆಸರು ಸತ್ತ ಮೇಲೆ ಉಳಿಸ್ಬೇಕು ಅಂದ್ರೆ ನಾವೇನಾದ್ರು ಸಣ್ಣ ಪುಟ್ಟ ಸಾರ್ವಜನಿಕ ಕೆಲಸಗಳನ್ನ ಮಾಡೋದ್ ಮುಖಾಂತರ ನಮ್ಮ ಹೆಸರು ಶಾಶ್ವತವಾಗಿ ಉಳಿಸ್ಬೇಕು. ಎಷ್ಟು ಸಾಧ್ಯನ ನಾವು ನಮಗೆ ವಿರುದ್ಧ ಭಾವಗಳು ನಮ್ಗೆ ಹಂಗಬೇಕು ಅಂತಲ್ಲ, ಸರಳ ಜೀವನ, ಸರಳ ವ್ಯಕ್ತಿತ್ವ, ನಮ್ಮ ಕೈಲಾದ ಸಹಾಯ ಮಾಡೋ ಮನೋಭಾವನ ಮಾಡಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಎಲ್ಲರೂ ನಾವು ಮನಸ್ಸಲ್ಲಿ ತಿಳ್ಕೊಳ್ಳೋಣ. ಭಗವಂತ ತಂದೆ ತಾಯಿಗಳಿಗೆ ನಿಮಗೆಲ್ಲ ಒಳ್ಳೆಯ ಮಾಡ್ತಾರೆ. ನನ್ನ ವೃತ್ತಿ ಜೀವನದಲ್ಲಿ ನನ್ನಿಂದ ಲೋಪದೋಷಗಳಾದರೆ ನಾನು ಕ್ಷಮೆಯನ್ನು ಕೊಡ್ತಾ ಈ ನನ್ನ ಪ್ರೀತಿ ವಿಶ್ವಾಸಕ್ಕೆ ಇಷ್ಟೆಲ್ಲ ಒಂದು ನನಗೆ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನನ್ನ ಜೊತೆ ಸೇರಿದೆ. ನನಗೆ ಬಹಳ ಖುಷಿ ಆಗ್ತದೆ. ನೀವು ಮೌನವಾಗಿರೋದ್ರಿಂದ ನಾನೊಂದು ಜೋಕನ್ನು ಹೇಳಿ ನಿಮ್ಮ ಮುಖದಲ್ಲಿ ನಗೆಯನ್ನು ಕಾಣಿದ. ಒಬ್ಬ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಒಬ್ಬ ಡಿ ಗ್ರೂಪ್ನವರು ಅವನು ಡೈಲಿ ಹಿಂಗೆ ಒಂದು ಫೋಟೋ ಶೂಟ್ ಹಾಕ್ತಾನೆ. ಆ ಮ್ಯಾನೇಜರ್ ಆರ್ಡಿನರಿ ಹಾಕೊಂಡು ಬರ್ತಾನೆ, ಅವನು ಮಾತ್ರ ಬಹಳ ತೊಗೊಂಡು ಡೈಲಿ ಒಂದೊಂದು ಅವ್ರ ಸ್ಟಾಫ್ಗೆಲ್ಲ ಕ್ಯಾಶಿಯರ್ಗೆಲ್ಲ ಡೌಟ್ ಬಂದಿದೆ, ಏನಾದ್ರು ಬ್ಯಾಂಕಲ್ಲಿ ದುಡ್ಡು ಕದೀತಾನ, ಏನೋ ಮಾಡ್ತಾನ ಅಥವಾ ಬಂದವ್ರು ದುಡ್ಡು ಕದೀತಾನ. ನಾನು ಯಾಕೆ ಕಡೆ ಬರೋದಿಲ್ಲ, ನನಗೆ 1.5 ಲಕ್ಷ ಸಂಬಳ ಬರ್ತದೆ, ಮ್ಯಾನೇಜರ್ ಬರೋದಿಲ್ವಲ್ಲ. ನಾನು ಯಾವಾಗಲೂ ಒಂದು ಅಪ್ಪನ ಫೋಟೋ ಶೂಟ್ ಹಾಕ್ಸ್ಕೊಳ್ತೀನಿ, ನೀವು ಡೈಲಿ ವಾಸ ಶೂಟ್ ಮಾಡ್ಕೊಳ್ತಾನೆ, ನಿಮ್ಗೆ ಹೆಂಗೆ ಬರ್ತದೆ ಅಂತ ಹೇಳಿ ಚಾಲೆಂಜ್. ಅವನ ಮೇಲೆ ನೋಟಿಸ್ ಕೊಡ್ರಿ ಅಂತ ಇಲ್ಲಿ ಇಡೀ ಸಮಾರಂಭದಲ್ಲಿ ಮೀಟಿಂಗ್ ಕರೆಸಿ ಬಾಪ ಗಣಪತಿ ಯಾಕೆ ಕದೀತೀಯ ಅಂತ ಹೇಳಿ ಸಭೆ ಸಮಾರಂಭದಲ್ಲಿ ಡಿ ಗ್ರೂಪ್ ಕರೆಸಿ ಕೇಳಿದ್ರು. ಆಗ ಅವ್ನು ಹೇಳ್ತಾರೆ, ಇಲ್ಲ ಸರ್ ನಾನು ಕೆಲಸ ನಾನು ಮಾಡ್ತೀನಿ, ನಂದೊಂದು ಏನಂದ್ರೆ ನೀವು ಏನೇ ಚಾಲೆಂಜ್ ಮಾಡಿದ್ರು ನಾನೇ ಆ ಗೆದ್ದ ದುಡ್ಡಲ್ಲಿ ನಾನು ಮದುವೆ ಮಾಡ್ತೀನಿ, ಹೊಸ ಕೊಟ್ಟು ಮಾಡ್ತೀನಿ, ನನ್ನ ಕೆಲಸ ಪ್ರಾರಂಭ. ಅದೇಂಗೆ ಸಾಧ್ಯ ಅಂತ. ಹಾಗಾದ್ರೆ ಮ್ಯಾನೇಜರ್ಗೆ ಹೇಳಿದ್ರು, ನೀವೇನಾದ್ರು ಬೆಟ್ ಕಟ್ಟಿತ್ತು, ಹಾಗಾದ್ರೆ ನಾನು ಕಟ್ತೀನಿ, ಚಾಲೆಂಜ್ ಮಾಡಿ ಸರ್ ಬೇಕಾದ್ರೆ ನಾನೇ ಗೆದ್ದು. ಆಯ್ತಪ್ಪ ಕಟ್ಟಿ, ಹಿಂಗೆ ಸಭೆ ಇತ್ತಲ್ಲ ಎಲ್ಲರೂ ಸೇರಿ. ಸರ್ ಸೋಮವಾರ ನಿಮ್ಗೆ ನಿಮ್ಮ ತೊಡೆ ಮೇಲೆ ಒಂದು ಪುರ ಬಂದಿರ್ಬೇಕು, ಏನು ಒಂದು ಗಡ್ಡೆ ಬಂದಿರ್ಬೇಕು ತೊಡೆ ಮೇಲೆ. ಸೋಮವಾರ ಬಂದಿರ್ತದೆ ಸರ್, 10,000 ಕಟ್ಟಿ ಸರ್ ಅಂತ ಹೇಳಿ. ಆಯ್ತು ಕಟ್ರಿ ಅಂತೇಳಿ ಗಡ್ಡೆ ಒಂದು ಸೋಮವಾರ ಬರ್ತದೆ. ಶನಿವಾರ ಚಾಲೆಂಜ್ ಮಾಡಿದ್ದಾರೆ, ಸೋಮವಾರ ಗಡ್ಡೆ ಬರ್ತದೆ ಸರ್, 10,000 ಕಟ್ರಿ. ಎಲ್ಲ ಕ್ಯೂರಿಯಾಸಿಟಿ ಇತ್ತು. ಸೋಮವಾರ ಆಯಿತು, ಹಿಂಗೆ 11 ಗಂಟೆಗೆ ಎಲ್ಲರೂ ಸೇರಿಸ್ಬಿಟ್ಟು ಪಾಪ ಇದೆ ಅವನು ತೋರಿಸ್ದ, ಗಡ್ಡೆ ಇಲ್ಲ ಏನೂ ಇಲ್ಲ ನೋಡಪ್ಪ, ನಾನು ಹೆಂಗೆ ನೀವು ಸೋತಲ್ಲ, ನಿಮ್ಗೆ ಹೆಂಗೆ ಮತ್ತೆ ಇವೆಲ್ಲ ಸೋತ ಆಯ್ತಾ, ಗಡ್ಡೆ ಇಲ್ಲ ಏನಿಲ್ಲ ಅವ್ನು ಸೋತ ಹೆಂಗೆ ಅಂತಾನೆ. ಸರ್ ಇಲ್ಲಿ ನಿಮ್ಗೆ ಹಿಂಗೆ ಹೇಳಿದ್ನಲ್ಲ, ಅಲ್ಲಿ ಕ್ಯಾಶಿಯರ್ ಸೆಕ್ಷನ್ ಒಳಗೆ ನಮ್ಮ ಮ್ಯಾನೇಜರ್ಗೆ ಆಫೀಸಲ್ಲಿ ಪ್ಯಾಂಟ್ ಬಿಚ್ಚಿಸ್ತೀನಿ 20,000 ಕೊಡ್ತೀನಿ ಅಂತ
ಕ್ಯಾಶ್ ಸೆಕ್ಷನ್ ಚಾಲೆಂಜ್ ಮಾಡಿದೆ. ಎಲ್ಲರೂ ಇವರಿಗೆ ಮ್ಯಾನೇಜರ್ ಪ್ಯಾಂಟ್ ಕೊಡಿಸಿಲ್ಲ. ಅದರಿಂದ ನಾನು 20,000 ಸೋತಲ್ಲ, 20,000 ಅಲ್ಲಿ ಗೆದ್ರೆ ನಾನು 2 ಸೂಟ್ ಹೊಲ್ಸ್ಕೊತೀನಿ ಸರ್. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಬಂದಿದ್ದಾರೆ. ಅವರು ಕೂಡ ಕೊಡ್ತಿದ್ದಾರೆ. ಈ ಸಂಬಂಧ ಎಲ್ಲರೂ ಕೂಡ